ಹಾಯ್ ವೆಲ್ಕಮ್ ಬ್ಯಾಕ್ ಟು ಶ್ರೀರಂಜು ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಭಾನುವಾರದ ಲಾಗ್ ಆಗಿರುತ್ತೆ. ಸೊ ಇವತ್ತು ಹೊಲದಲ್ಲಿ ಹತ್ತಿ ಬೀಜ ಊರೋಕ್ಕೆ ಮತ್ತು ಡ್ರಿಪ್ ಮಾಡಲಿಕ್ಕೆ ಹೆಣ್ಣಾಳು ಗಂಡಾಳು ಬಂದಿದ್ದಾರೆ. ಹಂಗಾಗಿ ಅಮ್ಮ ಎಲ್ಲ ಬೇಗನೆ ಬೆಳಿಗ್ಗೆನೇ ಎದ್ದು ಹೊಲದ ಹತ್ರ ಹೋದ್ರು. ಸೊ ಇವತ್ತಿನ ತಿಂಡಿ ನಾನೇ ಮಾಡಬೇಕಾಗಿತ್ತು, ಹಂಗಾಗಿ ನಾನೇ ತಿಂಡಿ ಮಾಡ್ತಾಯಿದ್ದೀನಿ. ಇವತ್ತು ತಿಂಡಿಗೆ ಏನು ಮಾಡಿದ್ದೀನಿ ಅಂತ ಅಂದರೆ, ಪಲಾವ್ ಮಾಡಿಬಿಟ್ಟು ಹೆಸರುಬೇಳೆ ಪಾಯಸ ಮಾಡಿ ಅದ್ರ ಜೊತೆಗೆ ಮೊಸರು ತೊಗೊಂಡು ಸ್ವಲ್ಪ ಚಟ್ನಿನೂ ಮಾಡ್ಕೊಂಡಿದ್ದೀನಿ. ಹಳ್ಳಿ ಕಡೆ ಎಲ್ಲ ಪಲಾವ್ಗೆ ಚಟ್ನಿ ಇದ್ರೆ ತುಂಬಾ ಇಷ್ಟಪಡ್ತಾರೆ. ಇನ್ನು ನಮ್ಮ ಲಕ್ಕಿ ಎಷ್ಟು ಕರೆದ್ರೂ ಬರ್ತಾನೆ ಇರಲಿಲ್ಲ. ನನ್ನ ಮಗ ಒಂದು ಕೋಲ್ ತಗೊಂಡು ಸ್ವಲ್ಪ ಗದರ್ತಾ ಇದ್ದ, ಹಂಗಾಗಿ ಅದು ಸ್ವಲ್ಪ ಹೊರಗಡೆ ಬಂತು. ಇನ್ನು ಹೋಗ್ಲಿಕ್ಕೆ ಟೈಮ್ ಆಗಿದ್ದು, ತುಂಬ ಸುಮಾರಿಗೆ 10 ಗಂಟೆ ಆಗಿತ್ತು. ಸೊ ಹಂಗಾಗಿ ಬೇಗ ಹೊಲ್ದ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಅಷ್ಟೊತ್ತಿಗೆ ನೀರು ಬಿಟ್ಟಿದ್ರು, ಹಂಗಾಗಿ ಆ ನೀರನ್ನು ಡ್ರಮ್ಮಲ್ಲಿ ಹಾಕ್ಬಿಟ್ಟು ಟೈಮ್ ಆಗಿತ್ತು ಅಂತ ಅಂದ್ಬಿಟ್ಟು ಹೋದ್ವಿ. ನೀರೆಲ್ಲ ಹಿಡಿಯೋಕ್ಕಾಗಲಿಲ್ಲ. ಟೈಮಿಂಗ್ಸ್ ಊರಲ್ಲಿ ನಿಮಗೆ ಗೊತ್ತಲ್ವ, ಟೈಮಿಂಗ್ಸ್ ಅಂತ ಇರುತ್ತೆ, ಇಷ್ಟು ಗಂಟೆಗೆ ಇಷ್ಟು ನೀರು ಬಿಡ್ತಾರೆ ಅಂತ. ಹಂಗಾಗಿ ಸ್ವಲ್ಪ ಡ್ರಮ್ಗೆ ಹಾಕ್ಬಿಟ್ಟು ನಾವು ಅದೇ ಹೋದ್ವಿ. ಯಾಕಂದರೆ ಅಲ್ಲಿ ಹೆಣ್ಣಾಳೆಲ್ಲ ಕಾಯ್ತಾ ಇರ್ತಾರೆ. ಇವರೇ ನಮಗೆ ಬಂದಿರೋ 2 ಹೆಣ್ಣಾಳು. ಇನ್ನು ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ಅಪ್ಪಾಜಿ ಎಲ್ಲ ಇದ್ದರು. ಇನ್ನೊಂದು ಅಂಕಲ್ ಇದ್ದರು, ಅವ್ರು ಇನ್ನೂ ಬಂದಿಲ್ಲ, ಆ ಕಡೆ ಕೆಲಸ ಮಾಡ್ಕೋತಾ ಇದ್ದಾರೆ. ಇನ್ನು ಅಮ್ಮ ಎಲ್ಲ ಊಟ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅಮ್ಮನೇ ಎಲ್ಲ ತೆಟ್ಟೆಗೆಲ್ಲ ಊಟ ಹಾಕ್ತಾಯಿದ್ರು. ನಿಜವಾಗ್ಲೂ ಈ ರೀತಿ ಹೊಲದಲ್ಲಿ ಕುತ್ಕೊಂಡು ಊಟ ಮಾಡೋದು ಎಷ್ಟು ಖುಷಿ ಕೊಡುತ್ತೆ ಅಂದರೆ, ಇದೆಲ್ಲ ನಾವು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀವಿ. ಇವತ್ತು ನಾನು ಹೆಸರುಬೇಳೆ ಪಾಯಸ ಮಾಡಿದ್ದೆ. ಯಾಕಂತಂದರೆ ಹೆಸರುಬೇಳೆ ಪಾಯಸನೇ ಯಾಕೆ ಮಾಡಿದೆ ಅಂತಂದರೆ, ಇವ್ನು ನಮ್ಮ ಚಿಕ್ಕವನಿದ್ದಾನೆ ನೋಡಿ, ಅವನಿಗೆ ಹೆಸರುಬೇಳೆ ಪಾಯಸ ಅಂದರೆ ತುಂಬ ಇಷ್ಟ. ಅವನೇನು ತಿನ್ನಲ್ಲ, ಅವನು ಹಾಲಂದ್ರೂ ಕುಡಿಯಲ್ಲ. ಮತ್ತು ಶಾವಿಗೆ ಪಾಯಸ ಅವ್ನಿಗೊಟ್ಟು ಹಾಲು ಹಾಕಿರೋ ಐಟಮು ಮತ್ತು ಶಾವಿಗೆ ಅಂತಂದರೆ ಇಷ್ಟ ಆಗಲ್ಲ. ಅವನು ಏನೇ ಮಾಡಿದ್ರು ಅವ್ನು ಕುಡಿಯಲ್ಲ. ಹಾಗಾಗಿ ಅವನೇ ಮುಂದೆ ನಿಂತು ನನಗಿದೇ ಥರ ಪಾಯಸ ಮಾಡಬೇಕು ಅಂತೇಳಿ ಅವನು ನನ್ನ ಹತ್ರ ಹೆಸರುಬೇಳೆ ಪಾಯಸನ ಮಾಡಿಸ್ಕೊಂಡಿದ್ದಾನೆ. ಅದು ತುಂಬ ಗಟ್ಟಿಗೂ ಮಾಡಬಾರ್ದು, ತುಂಬ ತೆಳುಗೂ ಮಾಡಬಾರ್ದು. ಹಾಗಾಗಿ ಅವನಿಗೆ ಹೆಸರುಬೇಳೆ ಪಾಯಸ ಅಂದರೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ಹೆಸರುಬೇಳೆ ಪಾಯಸನೇ ನಾನು ಮಾಡಿದ್ದೀನಿ. ಈಗ ಯಾಕೆ ಪಾಯಸ ಅಂತ ಅಂದರೆ, ನಾವು ಹಳ್ಳಿ ಕಡೆ ಮೊದಲನೇ ದಿನ ಅಂದರೆ ಬೆಳೆ ಇಡೋ ದಿನ ಮತ್ತು ಬೆಳೆ ಎಲ್ಲ ಕ್ಲೋಸ್ ಕಟೌಟ್ ಆಗುತ್ತಲ್ಲ, ಅಂಥವಾಗ ಪ್ರಾರಂಭ ಮತ್ತು ಅಂತ್ಯದಲ್ಲಿ ನಾವು ಏನಾದರೂ ಸಿಹಿನ ಮಾಡ್ತೀವಿ. ಒಂದು ಪೈರಾಗಿರ್ಬೋದು, ಒಂದು ಬೀಜ ಪ್ರತಿಯೊಂದು ಏನೇ ಆಗಲಿ, ರೈತರಂತ ಬಂದಮೇಲೆ ಮೊದಲನೇ ದಿನ ನಾವು ಭೂಮಿಗೆ ಏನು ಬೆಳೆ ಇಡ್ತೀವೋ ಆವತ್ತಿನ ದಿನ ನಾವು ಈ ರೀತಿ ಸಿಹಿನ ಮಾಡಿ ತಿನ್ನೋದು ಮತ್ತು ಕೊಡೋದು ನಮ್ಮದು ವಾಡಿಕೆ ಆಗಿದೆ. ಸೊ ಹಂಗಾಗಿ ಇವತ್ತು ಮೊದಲನೇ ದಿನ ಹತ್ತಿ ಬೀಜ ಉರ್ತಾ ಇದ್ದಾರೆ ಅಂತಂದ್ಬಿಟ್ಟು ನಾವು ಹೆಸರುಬೇಳೆ ಪಾಯಸನ ಮಾಡಿದ್ದೀವಿ. ಹೆಸರುಬೇಳೆ ಪಾಯಸ ಅದೇ ಹೇಳಿದ್ನಲ್ವ, ನನ್ನ ಮಗಂಗೆ ಇಷ್ಟ ಅಂತಂದ್ಬಿಟ್ಟು ಅದನ್ನು ಆಯ್ಕೆ ಮಾಡಿದ್ದೀನಿ. ಇಲ್ಲಾಂದರೆ ಶಾವಿಗೆ ಪಾಯಸ ಮಾಡ್ತಿದ್ದೆ, ಇಲ್ಲ ಗಟ್ಟಕ್ಕಿ ಪಾಯಸ ಮಾಡ್ತಿದ್ದೆ. ಸೊ ಹೆಸರುಬೇಳೆ ಪಾಯಸ ಅವನಿಗೋಸ್ಕರ ಅಂತ ಮಾಡಿ ಇವತ್ತು ಹೊಲ್ದ ಹತ್ರ ಬಂದಿದ್ದೀವಿ. ಇನ್ನು ನಮ್ಮ ಲಕ್ಕಿಗೆ ಪಾಯಸ ತುಂಬ ಸುಡ್ತಾ ಇತ್ತು ಅಂತಂದ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ಹಾರಿಟ್ಟಿದ್ವಿ. ನಾವು ಹೊಲದಲ್ಲಿ ಊಟ ಮಾಡೋದು ನಿಜವಾಗ್ಲೂ ಎಷ್ಟು ಮಿಸ್ ಮಾಡ್ಕೊಂಡಿದ್ದೀವಿ ಅಂದರೆ, ನಾವು ಯಾವಾಗಲೂ ಕೂಲಿ ಹೋದಾಗಲಿ, ಇನ್ನು ನಮ್ಮ ಹೊಲಕ್ಕೆ ಬಂದಾಗಲಿ ಈ ರೀತಿ ಊಟ ಕೊಟ್ಟಾಗ ಅವ್ರಿಗೂ ತುಂಬ ಸಮಾಧಾನ ಆಗುತ್ತೆ. ಇನ್ನು ನನ್ನ ಮಗ ಹೇಳ್ತಾ ಇದ್ದಾನೆ ನೋಡಿ, ನಾನೇ ಪಾಯಸ ಮಾಡಿಸಿದ್ದು ಅಂತ ಹೇಳ್ತಾ ಇದ್ದಾನೆ. ಇನ್ನು ನನಗಂತೂ ತುಂಬಾ ಖುಷಿ ಆಯಿತು. ನಾವು ಯಾವ ಬೀಜ ಊರ್ತಿದ್ದೀವಿ ಇವತ್ತು ಅಂತಂದರೆ, ಹತ್ತಿ ಬೀಜನ ಊರ್ತಾ ಇದ್ದೀವಿ. ಹತ್ತಿ ಬೀಜ ಅಂದರೆ ಅದರಲ್ಲಿ 2 ಥರ ಬರುತ್ತೆ, ಒಂದು ಕಮರ್ಷಿಯಲು, ಒಂದು ಕ್ರಾಸ್ ಅಂತ. ನಾವು ಊರ್ತಾ ಇರೋದು ಕ್ರಾಸ್ ಹತ್ತಿ ಬೀಜ ಊರ್ತಾ ಇದ್ದೀವಿ. ಅಪ್ಪ ಅಮ್ಮ ಇಬ್ಬರೇ ಇರೋದ್ರಿಂದ ಸ್ವಲ್ಪ ಅವ್ರಿಗೆ ಅನುಕೂಲವಾಗೋ ಥರ ಸ್ವಲ್ಪ ಊರ್ತಾ ಇದ್ದೀವಿ. ಒಂದು 3,000ದ ಪಾಕೆಟ್ ಮಾತ್ರ ಊರ್ತಾ ಇದ್ದೀವಿ ಅಷ್ಟೇ. ಒಂದು 3 ಪಾಕೆಟ್ ಅಂದರೆ 3,000 ಇರುತ್ತೆ. ಅದರೊಳಗಡೆ ಒಂದೊಂದು ಪ್ಯಾಕೆಟಲ್ಲಿ 1,000 ಇರುತ್ತೆ. ಸೊ ಹಂಗಾಗಿ ನಾವು ಇಲ್ಲಿ 3 ಪ್ಯಾಕೆಟ್ನ ಊರ್ತಾ ಇದ್ದೀವಿ. ಇನ್ನು ನನ್ನ ಮಕ್ಕಳು ಊಟ ಎಲ್ಲ ಆಯಿತು, ಇನ್ನು ನಿದ್ದೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಜಾಗ ನೋಡ್ಕೋತಾ ಇದ್ದಾರೆ. ಟವಲೆಲ್ಲ ಹಾಸ್ಕೊಂಡ್ಬಿಟ್ಟು ಅಲ್ಲೇ ಸ್ವಲ್ಪ ಉಳ್ತಾ ಇದ್ದಾರೆ. ಹಿಂಗೆ ಈ ಥರ ಹೊಲದಲ್ಲಿ ತಣ್ಣ ಗಾಳಿ ಬೀಸ್ತಾ ಇರುತ್ತೆ. ನಿಜವಾಗ್ಲೂ ಎಷ್ಟು ಬೇಜಾರಿದ್ದರೂ ಸಹ ಇಂಥ ಹೊಲ್ದ ಹತ್ರ ಬಂದುಬಿಟ್ಟಾಗ ನಮಗೇನೋ ಒಂಥರ ಮನಸ್ಸಿಗೆ ಸಮಾಧಾನ, ಖುಷಿ ಸಿಗುತ್ತೆ. ನಮ್ಗೆ ಎಷ್ಟೇ ಮನಸ್ಸಿಗೆ ಭಾರ ನೋವು ಇದ್ದರೂ ಸಹ ಈ ರೀತಿ ಪ್ರಕೃತಿ ಅಂದರೆ ನೇಚರ್ ಒಳಗಡೆ ನಾವು ಬಂದಾಗ ಈ ರೀತಿ ಹಸಿರು ಎಲ್ಲ ನೋಡಿ ನಮಗೆ ತುಂಬಾ ಖುಷಿಯಾಗುತ್ತೆ. ಇನ್ನು ಇದು ಹತ್ತಿ ಬೀಜ ಊರೋದು ಹೇಗೆ, ಯಾವ ರೀತಿ ಡ್ರಿಪ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಈ ರೀತಿ ನಾವು ಪೈಪ್ ಲಿಂಕ್ ಇರುತ್ತಲ್ವ, ಸೊ ಅದನ್ನು ಕರೆಕ್ಟಾಗಿ ಲೈನ್ ಪ್ರಕಾರ ಎಳ್ಕೋಬೇಕು. ಅಲ್ಲಿ ನಾವು ಪೈಪಲ್ಲಿ ಕೊಟ್ಟಿರ್ತೀವಿ ಲಿಂಕು, ಆ ನೀರಿನ ಸಮನಾಗಿ ನಾವು ಅದನ್ನು ನ್ಯಾಟ್ರಲ್ ಪೈಪನ್ನು ಸಿಕ್ಕಿಸ್ಬಿಟ್ಟು ಈ ರೀತಿ ನೀಟಾಗಿ ನಾವು ಎಳ್ಕೊಂಬಿಟ್ಟು ಲಾಸ್ಟಲ್ಲಿ ಒಂದು ಗೂಟನ್ನು ಹಾಕ್ಬಿಟ್ಟು ಅದಕ್ಕೆ ಬಿಗ್ಗೆ ಕಟ್ಟಬೇಕು. ಯಾಕಂದರೆ ಗಾಳಿಗೆ ಆ ಕಡೆ ಈ ಕಡೆ ಹೋಗುತ್ತೆ ನೀರಿಲ್ಲದೆ ಇರೋವಾಗ ಅಂತಂದ್ಬಿಟ್ಟು ಕಟ್ಬಿಟ್ಟು ನಾವು ಬೀಜನ ಊರ್ತೀವಿ. ಇನ್ನು ನಾನು ಈ ಕಡೆ ಸೈಡು ನಾವು ಓದ್ಲಾಗಲ್ಲಿ ಹೇಳಿದ್ದೆ, ಅಂದರೆ ವಿಡಿಯೋದಲ್ಲಿ ಹೇಳಿದ್ದೆ, ನಾವು ನೆಕ್ಸ್ಟ್ ಇಯರು ಅಡಿಕೆ ಗಿಡನ ಇಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿದ್ದೆ ಅಲ್ವಾ. ಸೊ ನೋಡಿ, ಇಲ್ಲಿ ನಾವು ಅಡಿಕೆ ಗಿಡನ ಬೆಳೆಸಿದ್ದೀವಿ. ಹಾಗಾಗಿ ನಾವು ಬೆಳೆಸಿರೋ ಗಿಡನ ನಾವು ಇಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿರೋದು. ಈಗ ಬೇರೆ ಅಂದರೆ ಯಾವ್ಯಾವ ತಳಿನ ತಂದುಬಿಟ್ಟು ಬೆಳೆಸಿರ್ತಾರೋ ಗೊತ್ತಿರಲ್ಲ. ಸೊ ಹಂಗಾಗಿ ನಮಗೆ ಗೊತ್ತಿರೋರ ಹತ್ರ ಗೊತ್ತಿರೋ ತಳಿನ ತಂದುಬಿಟ್ಟು ನಾವೇ ಗೋಟನ್ನು ಈ ರೀತಿ ಪ್ಯಾಕ್ ಎಲ್ಲ ಮಾಡಿಬಿಟ್ಟು ನೀಟಾಗಿ ಬೆಳೆಸಿದ್ದೀವಿ. ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ
ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಇನ್ನು ನೆಕ್ಸ್ಟ್ ಇಯರ್ ಇಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ, ಇಡ್ತೀವಿ. ಇನ್ನು ಬೀಜ ಊರೋದು ಹೇಗೆ ಅಂತ ಅಂದರೆ ನೋಡಿ, ಇವು ಹತ್ತಿ ಬೀಜ ಈ ಥರ ಇರುತ್ತೆ. ಹತ್ತಿ ಬೀಜ ಯಾವ ರೀತಿ ಇರುತ್ತೆ ಅಂತ ಅಂದರೆ ನೋಡಿ, ಈ ರೀತಿ ಇರುತ್ತೆ ಹತ್ತಿ ಬೀಜ. ಇವು ಕ್ರಾಸ್ ಹತ್ತಿ ಬೀಜ. ಇವನ್ನ ಯಾವ ರೀತಿ ಊರೋದು ಅಂತ ಅಂದರೆ, ನಾವು ನ್ಯಾಟ್ರಲ್ ಪೈಪ್ನ ಎಳೆದಿರ್ತೀವಲ್ವ, ಸೊ 2 ಅಡಿಗೊಂದು ಅದು ಡ್ರಿಪ್ಪಲ್ಲಿ ಒಂದು ಲಿಂಕ್ ಇರುತ್ತೆ ನೀರು ಬೀಳೋದು, ಆ ಲಿಂಕಿಗೆ ಸಮನಾಗಿ ನಾವು ಊರಬೇಕು. ಸೊ ಇದು ಇವತ್ತಿನ ನನ್ನ ವಿಡಿಯೋ ಆಗಿತ್ತು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದು ಸಹ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್. ಬಾಯ್, ಟೇಕ್ ಕೇರ್.